ಆ ಅದ್ದೂರಿ ರಿಸೆಪ್ಷನ್ ಮುಗಿದು ಬಂದಿದ್ದ ಅತಿಥಿಗಳೆಲ್ಲ ನಿರ್ಗಮಿಸಿದ್ದರು. ಅರಮನೆಯಂತಹ ಬಂಗಲೆಯ ಇಡೀ ಹಜಾರ ಈಗ ಶಾಂತವಾಗಿತ್ತು. ವೀರ್ ಮತ್ತು ಸಂಪದ ಇಬ್ಬರೇ ಆ ವಿಶಾಲವಾದ ಬೆಡ್ರೂಮ್ಗೆ ಮರಳಿದರು. ಕೋಣೆಯ ತುಂಬಾ ಮಲ್ಲಿಗೆ ಹೂವಿನ ಪರಿಮಳ ಹಾಗೂ ಮಂದವಾದ ಬೆಳಕು ಆವರಿಸಿತ್ತು. ಸಂಪದ ಸುಸ್ತಾಗಿ ಕಿಟಕಿಯ ಬಳಿ ಬಂದು ನಿಂತಳು. ವಜ್ರದ ಭಾರವಾದ ನೆಕ್ಲೆಸ್ ಮತ್ತು ಒಡವೆಗಳು ಅವಳಿಗೆ ಒಂದು ರೀತಿಯ ಸುಸ್ತು ತಂದಿದ್ದವು. ಅವಳು ಕನ್ನಡಿಯ ಮುಂದೆ ನಿಂತು ನೆಕ್ಲೆಸ್ ಕಳಿಸಲು ಪ್ರಯತ್ನಿಸಿದಾಗ ವೀರ್ ನಿಧಾನವಾಗಿ ಅವಳ ಹಿಂದೆ ಬಂದು ನಿಂತನು. ಕನ್ನಡಿಯ ಮೂಲಕವೇ ಸಂಪದಾಳ ಕಣ್ಣುಗಳನ್ನು ನೋಡಿದ ವೀರ್ ಅವಳ ಕೈಯನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸಿ ತಾನೇ ಆ ವಜ್ರದ ಹಾರವನ್ನು ಬಿಡಿಸಲು ಶುರು ಮಾಡಿದನು. ಅವನ ಬೆರಳುಗಳು ಸ್ಪರ್ಶಕ್ಕೆ ಸಂಪದಾಳ ಒಡಲಲ್ಲಿ ನಡುಕ ಹುಟ್ಟಿತ್ತು. ವೀರ್ ಮೆಲ್ಲನೆ ಪಿಸುಗುಟ್ಟುತ್ತಾ, ಏನು ಸಂಪದ, ಮಹಾರಾಣಿ ತರ ಇಡೀ ಜಗತ್ತಿನ ಮುಂದೆ ನಿಲ್ಲೋದು ಅಷ್ಟೊಂದು ಕಷ್ಟನಾ? ಮುಖದಲ್ಲಿ ಆಯಾಸ ಎದ್ದು ಕಾಣ್ತಿದೆ. ಸಂಪದ ತಿರುಗಿ ವೀರ್ನ ಎದೆಗೆ ಒರಗುತ್ತಾ, ಜಗತ್ತಿನ ಮುಂದೆ ನಿಲ್ಲೋದು ಕಷ್ಟ ಅಲ್ಲ ವೀರ್, ಆದರೆ ಇವತ್ತು ನೀನು ಬಿಚ್ಚಿಟ್ಟ ಸತ್ಯಗಳು ನನ್ನನ್ನು ಒಳಗೆಲ್ಲೋ ಅಲುಗಾಡಿ ಬಿಟ್ಟಿಸಿವೆ. ಲಂಡನ್ನಿಂದ ಹಿಡಿದು ಇವತ್ತಿನವರೆಗೂ ನೀನು ನನಗಾಗಿ ಇಷ್ಟೊಂದು ಕಾಯ್ದಿದ್ದೀಯಾ ಅಂತ ನಾನು ಅಂದುಕೊಂಡು ಇರಲಿಲ್ಲ. ವೀರ್ ಅವಳ ಮುಖವನ್ನು ತನ್ನ ಎರಡು ಕೈಗಳ ನಡುವೆ ಹಿಡಿದು ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದನು. ವೀರ್, ನಾನು ಕಾಯ್ದಿದ್ದು ನಿನ್ನ ಶ್ರೀಮಂತಿಗೆಗಲ್ಲ ಸಂಪದ. ಲಂಡನ್ನಲ್ಲಿ ನಿನ್ನ ಆ ಅಹಂಕಾರದ ಹಿಂದಿದ್ದ ಒಂದು ಮುಗ್ಧ ಮನಸ್ಸನ್ನು ನಾನು ನೋಡಿದ್ದೆ. ನನಗೆ ಬೇಕಾಗಿದ್ದು ಆ ಅಪ್ಪಟ ಚಿನ್ನದಂತಹ ಹುಡುಗಿ. ಇವತ್ತು ಇಡೀ ಜಗತ್ತಿನ ಮುಂದೆ ನನ್ನ ಹೆಂಡತಿ ನೀನು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಸಂಪದ ತನ್ನ ಕೈಗಳನ್ನು ವೀರ್ನ ಕುತ್ತಿಗೆಗೆ ಹಾಕಿ ಅವನ ಕಣ್ಣುಗಳಲ್ಲೇ ಮುಳುಗಿ ಹೋದಳು. ಹಳೆಯ ಅಹಂಕಾರ, ಸಿದ್ಧಾರ್ಥನ ಕುತಂತ್ರ, ಲೈಲಾಳ ದ್ವೇಷ ಎಲ್ಲವೂ ಈ ಕ್ಷಣದಲ್ಲಿ ಕರಗಿ ಹೋದಂತೆ ಭಾಸವಾಯಿತು. ಸಂಪದ, ನನಗೆ ಗೊತ್ತು ವೀರ್, ನಾನು ಮುಂಚೆ ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ. ನಿನ್ನ ಬಡತನದ ವೇಷವನ್ನು ನೋಡಿ ಆಡಿಕೊಂಡಿದ್ದೀನಿ. ಆದರೂ ನೀನು ನನ್ನನ್ನು ಪ್ರೀತಿಸುವುದನ್ನು ನಿಲ್ಲಿಸಿಲ್ಲ. ಇನ್ಮೇಲೆ ಈ ಸಂಪದ ಕೇವಲ ನಿನ್ನ ಉಸಿರಾಗಿ ಇರ್ತಾಳೆ. ವೀರ್ ಮೆಲ್ಲನೆ ಅವಳನ್ನು ಎತ್ತಿಕೊಂಡು ಬೆಡ್ನ ಕಡೆಗೆ ಹೋದನು. ಸಂಪದ ಅವನ ತೋಳುಗಳಲ್ಲಿ ಕಣ್ಣು ಮುಚ್ಚಿ ನಿಶ್ಚಿಂತೆಯಾಗಿ ಕುಳಿತಳು. ಇಷ್ಟು ದಿನ ಇದ್ದ ಎಲ್ಲ ಸವಾಲುಗಳು ಮುಗಿದು ಇಬ್ಬರ ಬದುಕಿನ ಹೊಸದೊಂದು ರೊಮ್ಯಾಂಟಿಕ್ ಅಧ್ಯಾಯ ಇಲ್ಲಿಂದ ಆರಂಭವಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಕೋಣೆಯೊಳಗೆ ಬೀಳುತ್ತಿದ್ದಂತೆ ಸಂಪದ ಕಣ್ಣು ಬಿಟ್ಟಳು. ವೀರ್ ಆಗಲೇ ಎದ್ದು ಸಿದ್ಧನಾಗಿ ಕನ್ನಡಿಯ ಮುಂದೆ ನಿಂತು ಟೈ ಕಟ್ಟಿಕೊಳ್ಳುತ್ತಿದ್ದ. ಸಂಪದ ಬೆಡ್ ಮೇಲೆ ಕೂತು ಅವನನ್ನೇ ನೋಡಿ ಮುಗುಳ್ನಕ್ಕಳು. ವೀರ್ ಅವಳ ಹತ್ತಿರ ಬಂದು ಹಣೆಗೊಂದು ಮುತ್ತಿಟ್ಟ. ಕೈಯಲ್ಲಿದ್ದ ಒಂದು ಫೈಲ್ ಅನ್ನು ಅವಳ ಕೈಗೆ ಕೊಟ್ಟನು. ವೀರ್, ಗುಡ್ ಮಾರ್ನಿಂಗ್ ಮೈ ಡೈರೆಕ್ಟರ್. ಇವತ್ತಿನಿಂದ ನಿನ್ನ ಆಫೀಸ್ ಲೈಫ್ ಶುರು ಆಗ್ತಿದೆ. ಸಿದ್ಧಾರ್ಥ್ ಬಿಟ್ಟು ಹೋದ್ಮೇಲೆ ಆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ನ ಇನ್ಮೇಲೆ ನೀನೇ ಹ್ಯಾಂಡಲ್ ಮಾಡಬೇಕು. ರೆಡಿನಾ? ಸಂಪದ ಆ ಫೈಲ್ ನೋಡಿ ಆಶ್ಚರ್ಯಪಟ್ಲು. ವೀರ್ ಅವಳಿಗೆ ಕೇವಲ ಪ್ರೀತಿಯನ್ನು ಮಾತ್ರ ಕೊಡುತ್ತಿರಲಿಲ್ಲ, ಅವಳ ಕಾಲಿನ ಮೇಲೆ ಅವಳು ನಾಯಕಿಯಾಗಿ ನಿಲ್ಲುವಂತೆ ಜವಾಬ್ದಾರಿಯನ್ನು ನೀಡುತ್ತಿದ್ದ. ಬೆಳಗಿನ ಸೂರ್ಯನ ಕಿರಣಗಳು ಸಿಂಹ ಕಾರ್ಫ್ನ ಬೃಹತ್ ಗಾಜಿನ ಬಿಲ್ಡಿಂಗ್ ಮೇಲೆ ಬಿದ್ದು ಹೊಳೆಯುತ್ತಿದ್ದವು. ಇಂದು ಆಫೀಸ್ನ ವಾತಾವರಣವೇ ಬದಲಾಗಿತ್ತು. ನಿನ್ನೆವರೆಗೂ ಕೇವಲ ವೀರ್ ಪ್ರತಾಪ್ ಸಿಂಹನ ಸಾಮ್ರಾಜ್ಯವಾಗಿದ್ದ ಈ ಸಂಸ್ಥೆಗೆ ಇಂದು ಹೊಸ ಒಡತಿಯ ಅಧಿಕೃತ ಎಂಟ್ರಿ ಆಗುತ್ತಿತ್ತು. ವೀರ್ನ ರೇಂಜ್ ಓವರ್ ಕಾರ್ ಬಂದು ನಿಂತ ತಕ್ಷಣ ಸೆಕ್ಯೂರಿಟಿ ಸಿಬ್ಬಂದಿ ಬಾಗಿಲು ತೆರೆದರು. ಬಿಳಿ ಮತ್ತು ಬಂಗಾರದ ಬಣ್ಣದ ಕಾಂಚೀಪುರಂ ರೇಷ್ಮೆ ಸೀರೆಯಲ್ಲಿ ಸಂಪದ ಕಾರ್ನಿಂದ ಇಳಿದಳು. ಅವಳ ನಡಿಗೆಯಲ್ಲಿ ಈಗ ಹಳೆಯ ಅಹಂಕಾರವಿರಲಿಲ್ಲ, ಬದಲಿಗೆ ಒಬ್ಬ ಜವಾಬ್ದಾರಿಯುತ ನಾಯಕಿಯ ಗಾಂಭೀರ್ಯವಿತ್ತು. ವೀರ್ ಸೂಟ್ ಧರಿಸಿ ಅವಳ ಪಕ್ಕದಲ್ಲೇ ಹೆಮ್ಮೆಯಿಂದ ಹೆಜ್ಜೆ ಹಾಕಿದ. ಅವರಿಬ್ಬರು ಆಫೀಸ್ ಒಳಗೆ ಬರುತ್ತಿದ್ದಂತೆ ಹಳೆಯ ಉದ್ಯೋಗಿಗಳೆಲ್ಲ ಸಾಲಾಗಿ ನಿಂತಿದ್ದರು. ಆದರೆ ಅವರ ಮುಖದಲ್ಲಿ ವಿಭಿನ್ನ ಭಾವನೆಗಳಿದ್ದವು. ಕೆಲವು ಹಿರಿಯ ಮ್ಯಾನೇಜರ್ಗಳು ಗುಟ್ಟಾಗಿ ಮಾತನಾಡಿಕೊಳ್ಳುತ್ತಿರುವುದು. ಇಷ್ಟು ದಿನ ವೀರ್ ಸರ್ ಒಬ್ಬರೇ ನಿರ್ಧಾರ ತಗೊಳ್ತಿದ್ರು. ಈಗ ಲಂಡನ್ನಿಂದ ಬಂದಿರೋ ಈ ಹುಡುಗಿ ಬಂದು ನಮ್ಮ ಮೇಲೆ ಅಧಿಕಾರ ಮಾಡ್ತಾಳ. ಇನ್ನು ಕೆಲವು ಯುವ ಉದ್ಯೋಗಿಗಳಿಗೆ ಸಂಪದ ನಿನ್ನೆ ಸಿದ್ಧಾರ್ಥನ ಮುಖವಾಡ ಕಳಚಿದ್ದನ್ನು ನೋಡಿ ಅವಳ ಮೇಲೆ ಅಪಾರ ಗೌರವವಿತ್ತು. ಸಂಪದ ತನ್ನ ಹೊಸ ಡೈರೆಕ್ಟರ್ ಕ್ಯಾಬಿನ್ ಒಳಗೆ ಹೆಜ್ಜೆ ಇಟ್ಟಳು. ಅಲ್ಲಿನ ವಿಶಾಲವಾದ ಮೇಜು ಮತ್ತು ಮರ ಹಾಗೂ ಚರ್ಮದಿಂದ ಮಾಡಿದ ಆ ರಾಜಗಾಂಭೀರ್ಯದ ಸೀಟು ಅವಳಿಗಾಗಿಯೇ ಕಾಯುತ್ತಿತ್ತು. ಸಂಪದ ಒಂದು ಕ್ಷಣ ಆ ಸೀಟನ್ನು ಮುಟ್ಟಿ ನೋಡಿ ದೇವರಿಗೆ ಕೈ ಮುಗಿದು ಅದರಲ್ಲಿ ಕುಳಿತಳು. ಇಡೀ ರೂಮ್ ಚಪ್ಪಾಳೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಸಂಪದ ಸೀಟಿನಲ್ಲಿ ಕೂತ ತಕ್ಷಣವೇ ಹಿರಿಯ ಮ್ಯಾನೇಜರ್ ರಾಘವನ್ ಒಂದು ದೊಡ್ಡ ಫೈಲ್ ಹಿಡಿದು ಒಳಗೆ ಬಂದರು. ಅವರು ವೀರ್ನ ತಂದೆಯ ಕಾಲದಿಂದಲೂ ಕಂಪನಿಯಲ್ಲಿದ್ದವರು, ಹಾಗಾಗಿ ಅವರಿಗೆ ಹೊಸಬರ ಮೇಲೆ ಅಷ್ಟು ಸುಲಭವಾಗಿ ನಂಬಿಕೆ ಬರ್ತಿರ್ಲಿಲ್ಲ. ರಾಘವನ್, ಗುಡ್ ಮಾರ್ನಿಂಗ್ ಮೇಡಮ್. ನೀವು ಡೈರೆಕ್ಟರ್ ಆಗಿದ್ದಕ್ಕೆ ಸಂತೋಷ, ಆದರೆ ಸಿದ್ಧಾರ್ಥ್ ಖನ್ನ ಅರ್ಧಕ್ಕೆ ನಿಲ್ಲಿಸಿ ಹೋಗಿರೋ ಆ ಲಂಡನ್ ಟೆಕ್ಸ್ಟೈಲ್ ಪ್ರಾಜೆಕ್ಟ್ ಈಗ ದೊಡ್ಡ ತಲೆನೋವಾಗಿದೆ. ಅದರಲ್ಲಿ ಈಗಾಗಲೇ 500 ಕೋಟಿ ಹೂಡಿಕೆ ಮಾಡಲಾಗಿದೆ. ಆ ಕ್ಲೈಂಟ್ಗಳು ತುಂಬ ಕಠಿಣವಾದ ಷರತ್ತುಗಳನ್ನು ಹಾಕಿದ್ದಾರೆ. ಇದನ್ನ ಹೇಗೆ ನಿಭಾಯಿಸ್ತೀರಾ? ರಾಘವನ್ ಈ ಪ್ರಶ್ನೆ ಕೇಳಿದಾಗ ವೀರ್ ಪಕ್ಕದಲ್ಲೇ ನಿಂತು ಸಂಪದಾಳ ಮುಖ ನೋಡುತ್ತಿದ್ದ. ಅವನು ಮಧ್ಯೆ ಪ್ರವೇಶಿಸಲಿಲ್ಲ, ಏಕೆಂದರೆ
ಸಂಪದ ತನ್ನ ಸಾಮರ್ಥ್ಯವನ್ನು ತಾನೇ ಸಾಬೀತುಪಡಿಸಬೇಕೆಂದು ಅವನು ಬಯಸಿದ್ದ. ಸಂಪದ ಆ ಫೈಲ್ ಅನ್ನು ಒಮ್ಮೆ ತಿರುವಿ ಹಾಕಿ ರಾಘವನ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಶಾಂತವಾಗಿ, ಅಷ್ಟೇ ಖಡಕ್ ಆಗಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಉತ್ತರಿಸಿದಳು. ಸಂಪದ, ರಾಘವನ್ ಸರ್, ಸಿದ್ಧಾರ್ಥ್ ಆ ಪ್ರಾಜೆಕ್ಟ್ ಅನ್ನು ಕೇವಲ ತನ್ನ ಲಾಭಕ್ಕಾಗಿ ಬಳಸಿಕೊಂಡಿದ್ದ. ಅವನು ಹಾಕಿದ್ದ ಪ್ಲಾನ್ ತಪ್ಪು. ಲಂಡನ್ನ ಕ್ಲೈಂಟ್ಗಳಿಗೆ ಬೇಕಾಗಿರುವುದು ಬರೀ ದುಡ್ಡಲ್ಲ, ಗುಣಮಟ್ಟ. ನಾಳೆಯಿಂದ ನಾವು ಆ ಪ್ರಾಜೆಕ್ಟ್ನ ಡಿಸೈನಿಂಗ್ ಅನ್ನು ಭಾರತದ ಕರಕುಶಲ ಕಲೆಯೊಂದಿಗೆ ಜೋಡಿಸಿ ಹೊಸ ಪ್ರೆಸೆಂಟೇಷನ್ ರೆಡಿ ಮಾಡ್ತೀವಿ. ಆ ಲಂಡನ್ ಕ್ಲೈಂಟ್ಗಳ ಹತ್ತಿರ ನಾನೇ ಖುದ್ದಾಗಿ ಮಾತಾಡ್ತೀನಿ. ನಷ್ಟವಾಗಿರೋ ಆ 500 ಕೋಟಿಯನ್ನು ಮುಂದಿನ 3 ತಿಂಗಳಲ್ಲಿ 1000 ಕೋಟಿ ಲಾಭವನ್ನಾಗಿ ಬದಲಾಯಿಸೋ ಜವಾಬ್ದಾರಿ ನಂದು. ಇದಕ್ಕಾಗಿ ನನಗೆ ನಿಮ್ಮ ಅನುಭವದ ಸಹಾಯ ಬೇಕು. ಸಂಪದಾಳ ಈ ಅದ್ಭುತವಾದ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಹಿರಿಯರಿಗೆ ಅವಳು ಕೊಟ್ಟ ಗೌರವವನ್ನು ಕಂಡು ರಾಘವನ್ ಅವರ ಮುಖದಲ್ಲಿ ಮೂಡಿದ್ದ ಅನುಮಾನ ಮಾಯವಾಗಿ ಹೆಮ್ಮೆಯ ನಗು ಮೂಡಿತು. ಅವರು ತಲೆಬಾಗಿ, ಖಂಡಿತ ಮೇಡಮ್, ನಿಮ್ಮ ಈ ಧೈರ್ಯ ನೋಡಿದರೆ ಈ ಪ್ರಾಜೆಕ್ಟ್ ಖಂಡಿತ ಸಕ್ಸಸ್ ಆಗುತ್ತೆ ಎಂದು ಸೆಲ್ಯೂಟ್ ಹೊಡೆದರು. ಮುಂದಿನ 3 ತಿಂಗಳು ವೀರ್ ಮತ್ತು ಸಂಪದ ಇಬ್ಬರು ಹಗಲಿರುಳು ಶ್ರಮಿಸಿದರು. ವೀರ್ ಆಫೀಸ್ನ ಆರ್ಥಿಕ ಮತ್ತು ಆಡಳಿತ ವಿಭಾಗವನ್ನು ನೋಡಿಕೊಂಡರೆ, ಸಂಪದ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮತ್ತು ಕರಕುಶಲ ತಂತ್ರಜ್ಞಾನದ ಜವಾಬ್ದಾರಿ ಹೊತ್ತಳು. ಇಬ್ಬರ ಮಿದುಳು ಮತ್ತು ಶ್ರಮ ಒಂದಾದಾಗ ಅಲ್ಲಿ ಪವಾಡವೇ ನಡೆಯಿತು. ಲಂಡನ್ ಕ್ಲೈಂಟ್ಗಳು ಸಂಪದಾಳ ಹೊಸ ಪ್ಲಾನ್ ನೋಡಿ ಎಷ್ಟು ಪ್ರಭಾವಿತರಾದರೆಂದರೆ, ಅವರು ಕೇವಲ ಹಳೆಯ ಪ್ರಾಜೆಕ್ಟ್ ಅನ್ನು ಒಪ್ಪಿಸಿಕೊಂಡಿದ್ದಷ್ಟೇ ಅಲ್ಲ, ಸಿಮ್ಕಾಫ್ ಜೊತೆ ಮುಂದಿನ 10 ವರ್ಷಗಳ ಕಾಲ ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಸುದ್ದಿ ಇಡೀ ಏಷ್ಯಾದ ಬಿಸ್ನೆಸ್ ಮ್ಯಾಗಝಿನ್ಗಳ ಮುಖಪುಟದಲ್ಲಿ ಹೆಡ್ಲೈನ್ ಆಯಿತು. ದಿ ಪವರ್ ಆಫ್ ಕಪಲ್ ಇಂಡಿಯನ್ ಬಿಸ್ನೆಸ್, ವೀರ್ ಆ್ಯಂಡ್ ಸಂಪದ ಕ್ರಿಯೇಟ್ ಹಿಸ್ಟ್ರಿ ವಿತ್ ಎ 5000 crore ಡೀಲ್. ರಾತ್ರಿ ಆಫೀಸ್ನ ಇಡೀ ಬಿಲ್ಡಿಂಗ್ನ ಖಾಲಿಯಾದ ಮೇಲೆ ವೀರ್ ಮತ್ತು ಸಂಪದ ಇಬ್ಬರೇ ಕಾನ್ಫರೆನ್ಸ್ ರೂಮಲ್ಲಿ ನಿಂತಿದ್ರು. ಟೇಬಲ್ ಮೇಲೆ ಆ ಐತಿಹಾಸಿಕ ಒಪ್ಪಂದದ ಸೈನ್ ಮಾಡಿದ ಪೇಪರ್ಸ್ ಇದ್ದವು. ವೀರ್ ನಿಧಾನವಾಗಿ ಸಂಪದಾಳ ಹತ್ತಿರ ಬಂದು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು. ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಪ್ರೀತಿ ಮತ್ತು ಹೆಮ್ಮೆ ಉಕ್ಕಿ ಹರಿಯುತ್ತಿತ್ತು. ವೀರ್, ನೋಡಿದ್ದೆ ಸಂಪದ, ಇವತ್ತು ಇಡೀ ಬಿಸ್ನೆಸ್ ಲೋಕ ನಿನ್ನ ಹೆಸರನ್ನ ಜಪ ಮಾಡ್ತಿದೆ. ಅಂದು ಲಂಡನ್ ಕಾನ್ಫರೆನ್ಸ್ನಲ್ಲಿ ನಾನು ಕಂಡ ಆ ಕನಸು ಇವತ್ತು ನನಸಾಗಿದೆ. ನೀನು ಕೇವಲ ನನ್ನ ಮನೆಯ ಸಂಪದ ಅಲ್ಲ, ಸಿಂಹನ ಸಾಮ್ರಾಜ್ಯದ ಅಸಲಿ ಕಿರೀಟ. ಸಂಪದಾಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವಳು ವೀರ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವನ ಎದೆಯ ಮೇಲೆ ತಲೆ ಇಟ್ಟಳು. ಸಂಪದ, ವೀರ್, ನಾನು ಏನೇ ಇತಿಹಾಸ ಸೃಷ್ಟಿಸಿದ್ರೂ ಅದಕ್ಕೆ ಅಡಿಪಾಯ ಹಾಕಿದ್ದು ನೀವು. ನಿನ್ನ ಆ ಅಪಾರವಾದ ನಂಬಿಕೆ. ಈ ಸಿಂಹನ ಜೊತೆ ಇರೋವರೆಗೂ ಈ ಸಂಪದಾಳಿಗೆ ಯಾವುದೇ ಸೋಲಿಲ್ಲ. ಆಫೀಸ್ನ ಬೃಹತ್ ಗಾಜಿನ ಕಿಟಕಿಯ ಹೊರಗೆ ಇಡೀ ಬೆಂಗಳೂರು ನಗರದ ಬೆಳಕು ಕಂಗೊಳಿಸುತ್ತಿದ್ದರೆ, ಒಳಗಡೆ ಈ ಸುಂದರ ದಂಪತಿಗಳು ತಮ್ಮ ಯಶಸ್ಸು ಮತ್ತು ಪ್ರೀತಿಯ ಹೊಸ ಸುವರ್ಣ ಯುಗಕ್ಕೆ ನಾಂದಿ ಹಾಡಿದ್ದರು. ಈ ಯಶಸ್ಸಿನ ಆ ಶಿಖರದಲ್ಲಿ ಗೆಳೆಯರ ಒಕ್ಕೂಟವಿಲ್ಲದಿದ್ದರೆ ಆ ಸಂಭ್ರಮಕ್ಕೆ ಪೂರ್ಣತೆಯೇ ಇರುವುದಿಲ್ಲ. ಆ ಐತಿಹಾಸಿಕ 5,000 ಕೋಟಿ ರೂಪಾಯಿಯ ಡೀಲ್ ಮುಗಿದ ತಕ್ಷಣ ವೀರ್ ತನ್ನ ಪ್ರಾಣ ಸ್ನೇಹಿತರಿಗಾಗಿ ಅರಮನೆಯ ತೋಟದಲ್ಲಿ ಒಂದು ಅದ್ಭುತವಾದ ಖಾಸಗಿ ಪಾರ್ಟಿಯನ್ನು ಆಯೋಜಿಸಿದನು. ವೀರ್ ಪ್ರತಾಪ್ ಸಿಂಹನ ಬಂಗಲೆಯ ಲಾನ್. ಇಡೀ ತೋಟವನ್ನು ಸಣ್ಣ ಸಣ್ಣ ಸುವರ್ಣ ದೀಪಗಳಿಂದ ಅಲಂಕರಿಸಲಾಗಿತ್ತು. ಮಂದವಾದ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ನಲ್ಲಿ ಪ್ಲೇ ಆಗುತ್ತಿತ್ತು. ಅಲ್ಲಿಗೆ ವೀರ್ನ ಆಪ್ತ ವಲಯದವರಾದ ಯುವನ್, ಆರ್ಯನ್ ಮತ್ತು ರಿಯಾ ಅತ್ಯಂತ ಸ್ಟೈಲಿಶ್ ಉಡುಪುಗಳನ್ನು ಧರಿಸಿ ಬಂದಿದ್ದರು. ಸಂಪದ ಇವತ್ತು ಒಂದು ಸುಂದರವಾದ ಮಾಡರ್ನ್ ಇಂಡೋ ವೆಸ್ಟರ್ನ್ ಡ್ರೆಸ್ ಧರಿಸಿದ್ದಳು. ಅವಳ ಮುಖದಲ್ಲಿ ಇಂದು ಯಾವುದೇ ಆತಂಕವಿರಲಿಲ್ಲ. ಗೆಲುವಿನ ಮತ್ತು ನೆಮ್ಮದಿಯ ಸಂಪೂರ್ಣ ಖುಷಿ ಅವಳ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಯುವನ್ ಒಳಗೆ ಬರುತ್ತಿದ್ದಂತೆ ಜೋರಾಗಿ ಶೂಟ್ ಮಾಡಿ ಅಂದ, ಯುವನ್, ಚಿಯರ್ಸ್ ಟು ದಿ ನ್ಯೂ ಬಿಸ್ನೆಸ್ ಕ್ವೀನ್ ಆಫ್ ಇಂಡಿಯಾ. ಸಂಪದ, ನೀನು ಲಂಡನ್ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ ರೀತಿ ನೋಡಿ ನನಗಂತೂ ಮೈ ಜುಮ್ ಅಂದ್ಬಿಡ್ತು. ನಮ್ಮ ಬಾಸ್ ವೀರ್ಗೆ ತಕ್ಕ ಜೋಡಿ ನೀನು. ಆರ್ಯನ್, ಹೌದು ಸಂಪದ, ರಾಘವನ್ ಸರ್ ಆಫೀಸ್ನಲ್ಲಿ ನಿನ್ನ ಬಗ್ಗೆ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ. ನಮ್ಮ ಹೊಸ ಡೈರೆಕ್ಟರ್ ಮುಂದೆ ಲಂಡನ್ ಕ್ಲೈಂಟ್ಸ್ ತಲೆಬಾಗಲೇಬೇಕಾಯಿತು ಅಂತ ಇಡೀ ಆಫೀಸ್ನಲ್ಲಿ ಹೇಳ್ತಿದ್ದಾರೆ. ಗೆಳೆಯರ ಈ ಮಾತುಗಳನ್ನು ಕೇಳಿ ಸಂಪದ ಮುಗುಳ್ನಗುತ್ತಾ ವೀರ್ನ ಕಡೆ ನೋಡಿದಳು. ವೀರ್ ಕೈಯಲ್ಲಿ ಮಾಕ್ಟೇಲ್ ಗ್ಲಾಸ್ ಹಿಡಿದು ಅವಳನ್ನೇ ಹೆಮ್ಮೆಯಿಂದ ನೋಡುತ್ತಿದ್ದ. ರಿಯಾ ಸಂಪದಾಳ ಹತ್ತಿರ ಬಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ರಿಯಾ, ಸಂಪದ, ಅಂದು ಆಫೀಸ್ನ ಕಾರಿಡಾರ್ನಲ್ಲಿ ನಾನು ನಿನಗೆ ಅಷ್ಟೊಂದು ಖಡಕ್ ಆಗಿ ಕ್ಲಾಸ್ ತಗೊಂಡಾಗ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೋತೀಯ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೀನು ಈ ಸೀಟಿನಲ್ಲಿ ಕೂತು ಇತಿಹಾಸ ಸೃಷ್ಟಿಸಿರೋದು ನೋಡಿ ನನಗೆ ಹೆಮ್ಮೆ ಆಗ್ತಿದೆ. ನೀನು ನಿಜಕ್ಕೂ ಗ್ರೇಟ್. ಸಂಪದ ಫುಲ್ ಖುಷಿಯಿಂದ ನಗುತ್ತಾ, ರಿಯಾ, ಅಂದು ನೀನು ನನಗೆ ಆ ಮಾತುಗಳನ್ನು ಹೇಳದೇ ಇದ್ದಿದ್ದರೆ ನಾನು ಸಿದ್ಧಾರ್ಥನ ಆ ಮಾಯಾವಲಯದಲ್ಲೇ ಸಿಕ್ಕಿ ಹಾಕಿಕೊಳ್ತಿದ್ದೆ. ನನ್ನ ಕಣ್ಣು ತೆರೆಸಿದ್ದೆ ನೀನು. ಇವತ್ತಿನ ಈ ಖುಷಿಯಲ್ಲಿ ಅರ್ಧ ಪಾಲು ನಿನ್ನದೆ. ಅಷ್ಟರಲ್ಲಿ ಯುವನ್ ವೀರ್ನನ್ನು ಎಳೆದುಕೊಂಡು ಬಂದು, ಏನು ವೀರ್ ಸರ್, ಮಡದಿಯ ಯಶಸ್ಸನ್ನು ದೂರದಿಂದಲೇ ನೋಡಿ ಸಂಭ್ರಮಿಸುತ್ತಿದ್ದೀರಾ. ಇವತ್ತು ನೀವಿಬ್ಬರೂ ಸೇರಿ ಡ್ಯಾನ್ಸ್ ಮಾಡಲೇಬೇಕು ಎಂದು ಹಠ ಹಿಡಿದನು.
ಗೆಳೆಯರೆಲ್ಲ ಒತ್ತಾಯ ಮಾಡಿದಾಗ ವೀರ್ ಸಂಪದಾಳ ಕೈ ಹಿಡಿದು ಲಾನ್ನ ಮಧ್ಯಕ್ಕೆ ಕರೆದುಕೊಂಡು ಬಂದನು. ಮ್ಯೂಸಿಕ್ ಕೊಂಚ ರೊಮ್ಯಾಂಟಿಕ್ ಆಗಿ ಬದಲಾಯಿತು. ವೀರ್ ಸಂಪದಾಳ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಸಂಪದ ವೀರ್ನ ಹೆಗಲ ಮೇಲೆ ಕೈ ಇಟ್ಟು ಅವನ ಕಣ್ಣುಗಳಲ್ಲಿ ಕಳೆದು ಹೋದಳು. ಇಬ್ಬರು ಅತ್ಯಂತ ಸುಂದರವಾಗಿ ಹೆಜ್ಜೆ ಹಾಕುತ್ತಿದ್ದರೆ ಯುವನ್, ಆರ್ಯನ್ ಮತ್ತು ರಿಯಾ ಚಪ್ಪಾಳೆ ತಟ್ಟುತ್ತಾ ಸೀಟಿ ಹೊಡೆಯುತ್ತಿದ್ದರು. ವೀರ್ ಡ್ಯಾನ್ಸ್ ಮಾಡುತ್ತಾ ಮೆಲ್ಲನೆ, ಇವತ್ತು ನನ್ನ ಸಂಪದ ಫುಲ್ ಖುಷಿಯಲ್ಲಿದ್ದಾಳೆ ಅನ್ಸುತ್ತೆ. ನಿನ್ನ ಮುಖದಲ್ಲಿ ನಗು ನೋಡೋಕೆ ನಾನು ಎಷ್ಟೋ ದಿನಗಳಿಂದ ಕಾಯ್ತಿದ್ದೆ. ಸಂಪದ: ಹೌದು ವೀರ್, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಜೀವನದಲ್ಲಿ ಇಂತಹ ಅದ್ಭುತವಾದ ಗೆಳೆಯರು ಮತ್ತು ನಿನ್ನಂತಹ ದೇವತಾ ಮನುಷ್ಯ ಸಿಕ್ಕಿದ್ದಕ್ಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ. ಪಾರ್ಟಿ ಮುಗಿದು ಗೆಳೆಯರೆಲ್ಲ ಹೊರಡುವಾಗ ಯುವನ್ ಅಂದ, ವೀರ್, ಬಿಸ್ನೆಸ್ ವಾರ್ ಅಂತೂ ಮುಗೀತು. ಈಗ ನೀವಿಬ್ಬರು ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಿ ಎಂಜಾಯ್ ಮಾಡಿ ಬನ್ನಿ. ಗೆಳೆಯರೆಲ್ಲ ಹೋದ್ಮೇಲೆ ವೀರ್ ಮತ್ತು ಸಂಪದ ತೋಟದ ಬೆಂಚ್ ಮೇಲೆ ಒಟ್ಟಿಗೆ ಕುಳಿತಿದ್ದರು. ಸಂಪದ ವೀರ್ನ ಹೆಗಲ ಮೇಲೆ ತಲೆ ಇಟ್ಟು ಆಕಾಶದಲ್ಲಿದ್ದ ಚಂದ್ರನನ್ನು ನೋಡುತ್ತಿದ್ದಳು. ವೀರ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದನು. ಯಾವುದೇ ದ್ವೇಷವಿಲ್ಲ, ಯಾವುದೇ ಸಂಚುಗಳಿಲ್ಲ, ಕೇವಲ ಪ್ರೀತಿ ಮತ್ತು ಯಶಸ್ಸಿನ ಈ ಸುಂದರ ರಾತ್ರಿ ಸಂಪದಾಳ ಬದುಕಿನ ಅತ್ಯಂತ ಮರೆಯಲಾಗದ ದಿನವಾಗಿ ಉಳಿಯಿತು. ಕತೆ ಈಗ ಒಂದು ಪರಿಪೂರ್ಣ ಮತ್ತು ಅತ್ಯಂತ ಸುಂದರವಾದ ಸುಖಾಂತ್ಯಕ್ಕೆ ಬಂದು ತಲುಪಿದೆ. ವೀರ್ ಮತ್ತು ಸಂಪದಾಳ ಈ ಅದ್ಭುತ ಜರ್ನಿ ಇಲ್ಲಿಗೆ ಮುಕ್ತಾಯವಾಯಿತು. ಇದೊಂದು ಪುಟ್ಟ ಸ್ಟೋರಿ ಆಗಿತ್ತು. ಮುಂದೆ ದೊಡ್ಡ ಕಥೆಯೊಂದಿಗೆ ಬರುವೆ. ಧನ್ಯವಾದಗಳು.